ಜೈ ಮಂಗಲಂ ಜೈ ನಮಃ. ಟೈಮ್ ಆಗ್ಯದ ಕಾಣ್ತೈತಿ. ನೀವು ಎಲ್ಲಿ ತನಕ ಕೂಡಾಕ ನಿಮ್ಮ ಸೊಂಟ ಗಟ್ಟಿ ಇರ್ತದೋ ಅಲ್ಲಿ ತನಕ ನನ್ನ ಕಂಠ ಗಟ್ಟಿ ಮಾಡ್ಕೊಂಡು ನಿಂದಿರ್ತೀನಿ ನಾನು. ಇಲ್ಲಂದ್ರೆ ಸದ್ಗುರು ಶರಣ ಶಿವಲಿಂಗೇಶ್ವರ ಮಹಾರಾಜಕ್ಕೆ ಕುಂಕೆಯ ನಿಗುಚಿ ಸರಗಿಯ ಸಮಗೊಳಿಸಿ ಸಮಗಾಲನಿಕ್ಕೆ ಅಡಿಯೋಳು ಏಳೆ ಮೆಟ್ಟಿದೆ, ಹಿಡಿದಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು, ಈ ಸೀರೆಯ ನೈದವ ನಾನು ನೀನು ರಾಮನಾಥ ರಾಮನಾಥ. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಗುರುದೇವನ ಶ್ರೀಚರಣವನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಆರಾಧ್ಯ ದೇವನಾಗಿರುವ ಮಹಾಮಹಿಮಾ ಮೂರ್ತಿ ಶರಣ ಶಿವಲಿಂಗೇಶ್ವರರ ದಿವ್ಯ ಪಾವನ ಶ್ರೀಚರಣಗಳಿಗೆ ಅನಂತ ಕೋಟಿಯ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಯಾವತ್ತೂ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಸದ್ಗುರುವಿನ 150 ವರ್ಷದ ಜಯಂತಿ ಪ್ರಯುಕ್ತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಆ ಮಹಾಮಹಿಮಾ ಮೂರ್ತಿಯಾಗಿರುವ ಸದ್ಗುರುವಿನ ಮಹಿಮೆಯನ್ನ ತಮಗೆಲ್ಲರಿಗೂ ತಮ್ಮ ಅನುಭವದ ಮಾತುಗಳಿಂದ ಅನುಭವದ ನುಡಿಗಳ ಮೂಲಕ ಪ್ರವಚನವನ್ನ ಉಪದೇಶವನ್ನು ಮಾಡ್ತಾ ಬಂದಿರುವಂತಹ ಶಟಸ್ಥಲ ಬರುಂಬೈ ಶಾಂತಿವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ನಮನಗಳನ್ನು ಸಲ್ಲಿಸಿ ವಿರಕ್ತ ಮಠದ ಪೂಜ್ಯರು ಅತ್ಯಂತ ಸರಳ ಹೃದಯರಾಗಿದ್ದ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ನಮನಗಳನ್ನು ಸಲ್ಲಿಸಿ ಮಹಾಪುರಾಣದ ಬಸವಣ್ಣವರು ಸಂಗೀತ ಕಲಾಬಳಗವೇ ಮಾತೆಯರೇ ಹಿರಿಯರೇ ಯಾವ ಸದ್ಗುರುವಿನ ಮಠದ ಪಂಚ ಕಮಿಟಿಯ ಅಧ್ಯಕ್ಷರನ್ನು ಬರಮಾಡಿಕೊಂಡು ಸರ್ವ ಪದಾಧಿಕಾರಿಗಳೇ ಹಿರಿಯರೇ ಅವರಿವರೆಲ್ಲರ ಸರ್ವರಿಗೂ ಎಂದು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಪ್ರಾರಂಭ ಮಾಡೋಣ. ಬಸವಣ್ಣವರೇ, ಇವತ್ತು ಏನೈತಿ ಗೊತ್ತದ? ಬಸವಣ್ಣ ಅಂದ್ರೆ ಬಸವಣ್ಣ ಕರೆಕ್ಟಾಗಿ ಕೂಡಿಸಿರಿ. ನೀವು ಹುಡುಗಿ ಕೊಡ್ಬೇಕು, ಕೆಲವರು ನೋಡ್ಬೇಕು ಹುಡುಗಿ ತಂದು ಕೂಡಿಸ್ತಾರೆ. ಇವತ್ತಿನ ವಿಶೇಷ ದಿನ ನಿಮ್ಗೆಲ್ಲ ಗೊತ್ತದ. ಆ ವಿಶೇಷ ದಿನದ ವಿಚಾರವನ್ನು ಇಟ್ಕೊಂಡು ಇಲ್ಲಿವರೆಗೆ ಪೂಜ್ಯರು ಮಾತಾಡ್ತಾ ಬಂದಿದ್ದಾರೆ. ಏನು ಗೊತ್ತ? ಇವತ್ತ ಮಕ್ಕಳ ದಿನಾಚರಣೆ. ಮಕ್ಕಳು ಹೇಗಿರಬೇಕು ಅನ್ನುವಂತಹ ವಿಚಾರವನ್ನ ಎಂಥ ಮಕ್ಕಳನ್ನ ಪಡಿಬೇಕು. ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಮೊಟ್ಟ ಮೊದಲ ಪ್ರಧಾನಿ. ಅವರ ಹುಟ್ಟು ಹಬ್ಬ ಅಥವಾ ಜಯಂತಿ ಅದ ಆಚರಣೆಯನ್ನ ನೆಹರು ಆಚರಣೆ ಆಗಬಾರದು, ಮಕ್ಕಳ ದಿನಾಚರಣೆಯಾಗಿ ಮಕ್ಕಳನ್ನ ಪ್ರೀತಿಸುವಂಥದ್ದು, ಮಕ್ಕಳನ್ನ ಎತ್ತಿ ಹಿಡಿಯುವಂಥದ್ದು ದಿನವಾಗಬೇಕು. ಅಂತ ಮಕ್ಕಳಿದ್ರೆ ತಂದೆ ತಾಯಿಗೆ ಹೆಸರು, ಊರಿಗೆ ಹೆಸರು, ಜಗತ್ತಿಗೆ ಹೆಸರು ಬರ್ತದೆ. ಹಲವಾರು ವಿಚಾರಗಳನ್ನ ಸ್ವಾಮಿ ವಿವೇಕಾನಂದರಾಗಲಿ, ಶಿವಾಜಿ ಮಹಾರಾಜರಾಗಲಿ, ಶರೀಫರಾಗಲಿ, ಅನಂತ ಮಹಾಮಹಿಮಾನ್ವಿತರ ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ಅವರ ಹೆಸರಿನ ಜೊತೆಗೆ ತಂದೆ ತಾಯಿಗಳ ಹೆಸರು, ಗುರುವಿನ ಹೆಸರು, ಆ ಊರಿನ ಹೆಸರು ಶಾಶ್ವತವಾಗಿ ಉಳಿತದೆ. ಅಂತ ಮಕ್ಕಳು ಬೇಕು ನಮಗೆ. ಕೆಲವು ಮಕ್ಕಳು ಇರ್ತಾರೆ ನಮ್ಮಲ್ಲಿ, 2 ಹುಡುಗರು ನಮ್ಮಲ್ಲಿ.
2 ಹುಡುಗರು ಇದ್ರು, ಒಂದು ಕಂಡ್ರೆ ಒಂದು ಸೇರಲ್ಲ, ಅವ ಅಣ್ಣ ತಮ್ಮಂದ್ರು, ಚಿಕ್ಕ ಹುಡುಗರು ಇನ್ನು. ಒಂದು ಸಲ ಏನಾಗಿತ್ತಂದ್ರೆ ಹಠ, ಚಿಕ್ಕ ಹುಡುಗ ಹಠ ಮಾಡಿ ಅಪ್ಪನ ಕಡೆಯಿಂದ 2 ರೂಪಾಯಿ ಇಸ್ಕೊಂತದ. 2 ರೂಪಾಯಿ ತಗೋಬೇಕು. ಯಾಕಂತ ಕೇಳಿದ ಅಪ್ಪ, ಇಲ್ಲ ನನಗೆ ಐಸ್ ಕ್ರೀಮ್ ತಿನ್ನಬೇಕು, ಲಾಲ್ ಪಲಕ್ ಐಸ್ ಕ್ರೀಮ್ ತಿನ್ನಬೇಕು. ಅದಕ್ಕೆ ಅಪ್ಪ 2 ರೂಪಾಯಿ ಕೊಡ್ತಾನೆ. 2 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಗೊಂಡು ಬರುತ್ತದ ಹುಡುಗ. ಐಸ್ ಕ್ಯಾಂಡಿ ತಗೊಂಡು ಬಂದು ಮೊದಲು ಓಡೋಡಿ ಬಂದು ಅಪ್ಪನ ಹತ್ತಿರ ಬರ್ತದೆ. ಫಸ್ಟ್ ಮೊಟ್ಟ ಮೊದಲಿಗೆ ಅಪ್ಪನ ಹತ್ತಿರ ಬಂದಂತದೆ, ಯಪ್ಪ ಯಪ್ಪ ಇದನ್ನು ಸ್ವಲ್ಪ ಚೀಪು ಅಂತ. ಅವನಿಗೆ ಅಪ್ಪಗೆ ಆಶ್ಚರ್ಯ, ಇಷ್ಟು ದಿವಸಗಳಾಯ್ತು ನನ್ನ ಮಗ ಯಾರಿಗೇನು ಕೊಟ್ಟವಲ್ಲ, ಅಣ್ಣ ಕೊಟ್ಟವಲ್ಲ, ತಾಯಿ ಕೊಟ್ಟವಲ್ಲ, ಇವತ್ತು ನನಗೆ ಐಸ್ ಕ್ರೀಮ್ ನೆಕ್ಕಿ ಕೊಡುವಂತ ಇದಾರಲ್ಲ, ಏನು ವಿಶೇಷ ಅಂತಾನೆ. ಐಸ್ ಕ್ರೀಮ್ ತಿಂದ್ರೆ ಹಲ್ಲು ಜಮ್ ಅಂತದಪ್ಪ, ಬೇಡ. ಐಸ್ ಕ್ರೀಮ್ ತಿಂದ್ರೆ ನಾ ಹಲ್ಲು ಜಮ್ ಹಿಡಿತದ, ಬೇಡ ತಿನ್ನಲ್ಲ, ನಿಮ್ಮ ಮಗರಿಗೆ ಕೊಡು, ನಿಮ್ಮ ಅಣ್ಣಗರಿಗೆ ಕೊಡು ಅಂತ. ಇಲ್ಲ, ನೀನೇ ತಿನ್ಬೇಕು, ನೀನೇ ತಿನ್ನಬೇಕು ಅಂತ ಹಠ ಮಾಡ್ತದ. ನೀನ್ ಚೀಕ್ತೀವೋ ಇಲ್ಲಂದ್ರೆ ನಾನು ಅಣಕ್ ಶುರು ಮಾಡ್ತೀನಿ ಅಂತದ್ದು. ಆಗ ಆ ಹುಡುಗ ಮಾತು ಕೇಳಂಗಿಲ್ಲ ಇದು ಅಂತ ತಿಳ್ಕೊಂಡು, ಯಾಕರಪ್ಪ ಎಂದೂ ತಿನ್ನಿಸ್ಲಾರ್ದವನು ಇವತ್ತು ನಾನು ತಿನ್ನಿಸ್ಲಾಗತ್ತಿದ್ದಲ್ಲ ಯಾಕ ಅಂತ ಕೇಳ್ತಾನ. ಮೊದಲು ಚೀಪು, ಮೊದಲು ನೆಕ್ಕು, ಆಮೇಲೆ ಹೇಳ್ತೇನೆ. ಆಗಂತಾನೆ ಹೇಳೋ ಇಲ್ಲ, ಮೊದಲು ನೆಕ್ಕು ಅಂತಾನೆ. ಹುಡುಗನ ಹಠವನ್ನ ಬಹಳ, ಮಕ್ಕಳ ಹಠ ಬಹಳ. ಅದನ್ನು ಏನ್ ಮಾಡ್ಬೇಕಂತ ಅಪ್ಪ 1-2-3 ಸಲ ನೆಕ್ಕಿ, ಯಪ್ಪ ಚೆನ್ನಾಗಿ ಚೀಪು, ಚೆನ್ನಾಗಿ ನೆಕ್ಕು ಅಂತ ಹೇಳ್ತಾನೆ. ಅಲ್ಲೋ ಎಂದೂ ಕೊಳ್ಳೋದು ಇವತ್ತು ನೆಕ್ಕಿ, ನೀ ಈಗ ಹೇಳು, ತಿಂದ ಮೇಲೆ ಹೇಳೋದಂದಾಗ, ಯಪ್ಪ ಯಪ್ಪ ನೀ 2 ರೂಪಾಯಿ ಕೊಟ್ಟಿಯಲ್ಲ, 2 ರೂಪಾಯಿ ಕೊಟ್ಟು 1 ರೂಪಾಯಿಂದ ಐಸ್ ಕ್ರೀಮ್ ತೊಗೊಂಡೆ, ಇನ್ನೊಂದು ಏನಾಯ್ತಂದ್ರೆ 1 ರೂಪಾಯಿ ಉಳಿದಿತ್ತಲ್ಲ, ಚಾಕ್ಲೇಟ್ ತಗೋಬೇಕಾದ್ರೆ ಚಾಕ್ಲೇಟ್ ದುಕಾನ್ಗೆ ಹೋಗಿದ್ದೆ, ಚಾಕ್ಲೇಟ್ ತಗೋತಾಗಿದ್ದೆ, ಐಸ್ ಕ್ರೀಮ್ ಹಿಡಿದಿದ್ದನ್ನ ಐಸ್ ಕ್ಯಾಂಡಿ ಹಿಡಿದ ಕೈ ಕೆಳಗಿತ್ತು. ಕೆಳಗಿದ್ದಾಗ ಏನಾಗಿತ್ತಂದ್ರೆ ಅದು ನಾಯಿ ಮರಿ ಇತ್ತು, ಅದಕ್ಕೆ ನೆಕ್ಕಿತ್ತು. ಆ ನೆಕ್ಕಿದ್ ನಾಯಿ ಹ್ಯಾಂಗ್ ನೆಕ್ಲಿ ಅಂತ ನೀನು ನೆಕ್ಸಿ ನೋಡೋದು. ಆ ನಾಯಿ ಮೇಲೆ ನೆಕ್ಸಿದ್ದನ್ನ ತಂದೆಗೆ ತಿನ್ನಿಸುವಂತ ಮಕ್ಕಳು ಬೇಡ ನಮಗೆ. ಇವತ್ತು ಶರಣ ಶಿವಲಿಂಗೇಶ್ವರರ ಹೆಸರಿನ ಜೊತೆಗೆ ಮಹಾದಾನ ಹಿಪ್ಪರಗಿ ಹೆಸರಾಗಲಿ, ಮಲ್ಲಿಕಾರ್ಜುನ ಸುವರ್ಣಾಂಬೆ ಹೆಸರಾಗಲಿ, ಅವ್ರ ಹೆಸರು ಶಾಶ್ವತ ಉಳಿಬೇಕಾಗಿತ್ತಂದ್ರೆ ಶರಣ ಶಿವಲಿಂಗೇಶ್ವರ ಅಂತ ಮಕ್ಕಳಿದ್ದಾಗ ಮಾತ್ರ ತಂದೆ ತಾಯಿ. ಅದಕ್ಕೆ ಚಾಚಾರ್ಯವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆ ಅಂತ ಯಾಕೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅವ್ರ ಹೆಸರನ್ನ ಶಾಶ್ವತವಾಗಿ ಉಳಿಯುವಂತ ಅಂತ ಮಕ್ಕಳನ್ನ ಬೇಕಾಗಿ. ನಿಮಗೆಲ್ಲ ಗೊತ್ತಿರುವಂತವಾಗಿ ಹಲವಾರು ವಿಚಾರಗಳನ್ನ ಹೇಳಿದ್ರು. ಶಿವಾಜಿ ಮಹಾರಾಜರಿಗೆ ಒಬ್ಬ ವೀರ ಶೂರ ಧೀರನಾಗಿ ಮಾಡಬೇಕಾದ್ರೆ ತಾಯಿ ಪಾಠ ಎಷ್ಟು ಚಂದ ಮಾಡಿದ. ಆ ತಾಯಿಯ ಆಶೀರ್ವಾದವೇ ಕಾರಣ. ನಿಮ್ಮಂತೆ ನಾನು ಈಗ ನಾವು ಶರಣ ಶಿವಲಿಂಗೇಶ್ವರರಿಗೆ ಗುರುಗಳಿದ್ದಾರೆ, ಸಿದ್ಧಾರೂಢರಿಗೆ ಗುರುಗಳಿದ್ದಾರೆ, ಶರೀಫನಿಗೆ ಗುರುಗಳಿದ್ದಾರೆ. ಆದ್ರೆ ಗುರು ಎಲ್ಲರಿಗೂ ಮೂಲ ಗುರು ಯಾರು ಅಂತ ಒಂದು ಸಮಸ್ಯೆ ಬರ್ತದಲ್ಲ. ಮೂಲ ಗುರು ಇರ್ಬೇಕಲ್ಲ, ಅದು ಬಸವಣ್ಣ. ಮೂಲ ಒಬ್ಬರು ಗುರುವಿಗೆ ಗುರು ಒಬ್ಬರು ಇರ್ಬೇಕಲ್ಲ. ಯಾರು ಗೊತ್ತಾ? ಮೊದಲ ನೀವೇನ್ ಗೊತ್ತಿರಲ್ಲ, ನೀವೇ ಗುರುಗಳು. ನೀವೇನ್ ಗೊತ್ತಿರಲ್ಲ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಇಂಥ ಜನನಿಯಿಂದ ಕಲಿತ ಜನರೇ ಧನ್ಯರು ಅನ್ನುವಂಥದ್ದನ್ನು ನೋಡ್ತಾ ಬರುವಾಗ, ಇವತ್ತು ಮೊಟ್ಟ ಮೊದಲ ಮನೆಯ ನಮಗೆ ಪಾಠಶಾಲೆ, ಜನನಿನೇ ನಮಗೆ ಗುರು ಆಗ್ತಾ. ಯಾಕಂದ್ರೆ ವೇದ ಉಪನಿಷತ್ತುಗಳು ಮಾತೃ ದೇವೋಭವ ಮೊಟ್ಟ ಮೊದಲು ಹೇಳಿದ್ದು, ಆಮೇಲೆ ಹೇಳಿದ್ದು ಪಿತೃ ದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇವೆಲ್ಲವನ್ನು ನೋಡಿದ ಮೊಟ್ಟ ಮೊದಲ ಗುರು ಅಂತಂದ್ರೆ ನಮಗೆ ತಾಯಿ. ಅಂತ ತಾಯಿ ಮೊಟ್ಟ ಮೊದಲು ಮಕ್ಕಳಿಗೆ ಸಂಸ್ಕಾರ ಕೊಡುವ ಮೂಲಕ ಇವತ್ತು ಕೇವಲ ಶಗಣಿಗೆ ಸಂಸ್ಕಾರ ಕೊಟ್ಟರೆ ಅದು ವಿಭೂತಿ ಆಗ್ತದ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿ ಆಗ್ತದ, ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಪ್ರಸಾದ ಆಗ್ತದ. ಏನೊಂದು ತಿಳಿಯದ ಇರತಕ್ಕಂತ ಮೋಸಮಯವಾಗಿರ್ತಕ್ಕಂಥ ಅಜ್ಞಾನ
ಜೀವನಿಗೆ ನಾವು ಸಂಸ್ಕಾರ ಕೊಟ್ಟಿದ್ದೆ ಆದ್ರೆ ಮಾನವನ ಮಹಾಮಾನವನಾಗ್ತಾನೆ ಅನ್ನುವಂಥದ್ದನ್ನ ಕಲಾವಿದರು ಗವಾಯಿಗಳು ಏನಾದರೂ ಆಗ ನೀವು ಮೊದಲು ಮಾನವನಾಗು ಅಂತ ಹೇಳಿದರೆ, ಮಾನವನಾಗ್ಲಿಕ್ಕೆ ನಮಗೆ ಸಂಸ್ಕಾರದ ಮುಖ್ಯ ಇದೆ. ಕೇವಲ ಸದ್ಗುರುವಿನ ಜಯಂತಿ ಆಗಲಿ, ಜಾತ್ರೆಗಳಾಗಲಿ, ಉತ್ಸವ ಮಾಡೋದಲ್ಲ, ಅದರ ಜೊತೆಗೆ ಅನುಭವದ ಸಂಸ್ಕಾರಗಳನ್ನು ಕೊಡುವುದ್ರ ಮೂಲಕ ಮಹಾಮಾನವ ಆಗ್ಬೇಕಾಗಿದೆ. ಇವತ್ತು ನಾವೆಲ್ಲರೂ ಹೇಳಿದ್ರು ಪೂಜ್ಯರು ಮೊಟ್ಟ ಮೊದಲು ನಮ್ಮ ಸಂಸ್ಕಾರ ಮೊದಲು ನಮಸ್ಕಾರ ಮಾಡಿದ್ರೆ ನಾವು ನಮಸ್ಕಾರ ಮಾಡುವಂಥದ್ದಾಗಬೇಕು. ಅಂಥ ಸಂಸ್ಕೃತಿಯ ಭರತ ಕಂಡ ಶ್ರೇಷ್ಠವಾಗಿರುವಂಥ ಇಂಥ ಕ್ಷೇತ್ರದಲ್ಲಿ ಅಂತ ಸದ್ಗುರುಗೆ ಶರಣ ಶಿವಲಿಂಗೇಶ್ವರರ ಗುರುವಿನ ಉಪದೇಶ, ಗುರುವಿನ ಸೇವೆಯನ್ನ ಮಾಡಿಕೊಂಡು ಅವರ ಲೀಲೆಗಳನ್ನ ಮದುವೆ ನಂತರ ಮದುವೆ ನಂತರ ಲೀಲೆಗಳು ಶುರು ಆಗ್ತವೆ. ತಾಯಿಯ ಪುಸ್ತಕ ಹರಿಯುವುದನ್ನಾಗಲಿ ನಿಮಗೆಲ್ಲ ಆಲ್ರೆಡಿ ಮುಖ್ಯವಾಗಿ ಎಲ್ಲ ಚರಿತ್ರೆ ಗೊತ್ತಿದೆ. ಆದರೆ ಅವರ ವಾಣಿಯಿಂದ ಕೇಳುವಂಥದ್ದಾಗಬೇಕು. ನಾವೆಲ್ಲ ಅತ್ಯಂತ ಸುಂದರವಾಗಿ ಹಲವಾರು ಕಡೆ ಪ್ರವಚನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬ್ರಹ್ಮಪುರಿ ಪೀಠದ ಸನ್ನಿಧಿಗಳು ಕೂಡ ಅವರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತ ಪೂಜ್ಯರು ಇವತ್ತು ನಮ್ಮೂರಿನವರಾಗಿ ನಮ್ಮಲ್ಲಿಯೇ ಚಲಗೆರೆ ದೂರ ಐತೆ, ಇಲ್ಲಿ ನಮ್ಮೂರ ಪಕ್ಕಕ್ಕೆ ಚಲಗೆರೆ ಅಂತಾರೆ. ನಮ್ಮ ಊರಿಗೆ ಮಠಕ್ಕಾದವರು ಸುಮ್ಮನೆ ಅಲ್ಲಿ ಹೋಗಿದ್ದಾರೆ ಅಷ್ಟೇ. ಅದಕ್ಕೆ ಇಂಥ ಪೂಜ್ಯರು ಒಳ್ಳೆಯ ಸುಂದರವಾಗಿ ನಾನು ದಿನಾಲು ಏನಾಗ್ತದೆ ಮೊಬೈಲಲ್ಲಿ ನೋಡ್ತಿದ್ದೆ, ಇವತ್ತು ನೇರವಾಗಿ ಅವರು ಹತ್ತಿರದಲ್ಲಿ ಕುತ್ಕೊಂಡು ಕೇಳೋಣ ಅಂತ ಬಂದಿದ್ದೀನಿ. ನಿಜಕ್ಕೂ ಅವರ ವಾಣಿ ಶಕ್ತಿ ಇದೆ, ಆ ವಾಣಿಯಲ್ಲಿ ಶಕ್ತಿ ಇದೆ. ಅದಕ್ಕಂತಲೇ ಇಷ್ಟೊಂದು ಜನ ಎಲ್ಲ ಸೇರಿದೆ. ನನಗೆ ಒಳಗಡೆ ಕೂತ್ಕೊಂಡಾಗ ಎಲ್ಲೆಲ್ಲ ಕೂತ್ಕೊಂಡಾಗ ಅನಿಸಿದ್ದೆ, ಈಗ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ, ಮತ್ತು ಅದ್ಭುತವಾಗಿ ಮಂಟಪದ ತಯಾರಾಗೈತೆ. ಅದಕ್ಕಾಗಿ ಆ ಶರಣರಂತ ಮಕ್ಕಳನ್ನ ಮಕ್ಕಳನ್ನ ಪಡಿಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಅವರ ಆಶೀರ್ವಾದ ಯಾವಾಗಲೂ ಇರ್ತದ. ಅದ್ರ ಜೊತೆಗೆ ನೀವೆಲ್ಲ ಮುಂಜಾನೆ ಜಪ ಮಾಡ್ತಿರಲ್ಲ, ಜಪ ನೀನೇ ಹಾಕೋದಿನ ಹಂಗೆ ಹಾಕೋದಿನ ನಾಮದ ಬಲವಿದ್ದರೆ ಸಾಕೋದು. ಹಾಗೆ ಕರಿಯಂಗು ಅಂಜುವುದು ಅಂಕುಶಕ್ಕೆ, ಗಿರಿ ಅಂಜುವುದು ಕುಲಶಕ್ಕೆ, ತಮ್ಮಂದು ಅಂಜುವುದು ಜ್ಯೋತಿಗೆ, ಪಂಚ ಮಹಾಪಾದಕ ಅಂಜುವುದು ಕೂಡಲ ಸಂಗಮ ದೇವ ನಾಮಕ್ಕೆನ್ನುವ ಹಾಗೆ ಇವತ್ತು ಅಂತ ಮಹಾ ಮಂತ್ರವನ್ನು ನಾವೆಲ್ಲ ಶರಣರ ಸನ್ನಿಧಿಯಲ್ಲಿ ಕುತ್ಕೊಂಡು ಅವರ ಆಶೀರ್ವಾದವನ್ನು ನಾವೆಲ್ಲ ಪಡಲಿಕ್ಕೆ ಸಿದ್ಧರಾಗಬೇಕು. ಅಂತ ಆಶೀರ್ವಾದವನ್ನು ತಮಗೆಲ್ಲರಿಗೂ ಇರಲಿ ಅಂತ. ಯಾಕಂದ್ರೆ ಸಮಯ ಆಯಿತು, 9:30 ಮುಗಿತೀಗ, 9:30 ತಕ್ಕ ಮುಗಿಸ್ತೀನಿ ನಾನು. ಅದಕ್ಕಾಗಿ ನಾಳೆ ಇನ್ನೂ 2-3 ದಿವಸ ಇರ್ತೀನಿ. ಯಾಕಂದ್ರೆ ನಿಮ್ಮ ಊರಿಗೆ ನಾವು ಬರ್ಬೇಕಾದ್ರೆ ನಿಮ್ಮ ಮನಸ್ಸು ಇರ್ಬೇಕಂತದಲ್ಲ. ಆದ್ರೂ ನಮ್ಮ ಮನಸ್ಸು ಇರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಊರೈತಿ ಅಂತ ನಾನು ದೇವರದಂತ ನಾನು ಬಂದಿದ್ದೀನಿ ಅಷ್ಟೇ. ಯಾವಾಗಲೂ ಬರ್ತಾ ಇರ್ತೀನಿ. ಶರಣರ ಸೇವೆಯನ್ನು ಮಾಡಲಿಕ್ಕೆ ಯಾವಾಗಲೂ ಅವರ ಸೇವೆ ಮಾಡಲಿಕ್ಕೆ ನಾನು ಸದಾ ಆಗಿದ್ದೇನೆ ಅಂತ ಹೇಳ್ತಾರೆ. ಅಂತಹ ಮಹಾಮಹಿಮೆಗಳಿಂದ ಮುಂದಿನ ದಿನಗಳಲ್ಲಿ ಇವಾಗ ಮದುವೆ ಆದ ನಂತರ ಅನೇಕ ಲೀಲೆಗಳು ಬರ್ತವೆ. ಬಾಲ್ಯ ಲೀಲೆ ನೀವೆಲ್ಲ ಕೇಳಿರಿ. ಸಾಮಾನ್ಯವಾಗಿ ಎಲ್ಲ ಮಕ್ಕಳಂತೆ ಮಕ್ಕಳಾಗಿರೋದಿಲ್ಲ. ಕಲ್ಲುಗಳನ್ನು ತಾಣಗಳನ್ನು ಮಾಡಿಕೊಂಡು ಭಜನೆಯನ್ನು ಮಾಡಿದಂಥವ್ರು ಚಿಕ್ಕ ವಯಸ್ಸಿನಲ್ಲಿ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವ ಹಾಗೆ ಶರಣರ ಲೀಲೆಯನ್ನ ಮೊಟ್ಟ ಮೊದಲೇ ಪ್ರಾರಂಭ ಆಗಿರುವಂಥ ಲೀಲೆಯನ್ನು ತಾವೆಲ್ಲ ಕೇಳಿರಿ. ಅಂಥ ಸದ್ಗುರುವಿನ ಆಶೀರ್ವಾದ ತಮಗೆಲ್ಲ ಇರಲಿ ಅಂತ ತುಂಬ ಹೃದಯದಿಂದ ನಾನು ಶರಣರಲ್ಲಿ ಪ್ರಾರ್ಥಿಸಿ ನನ್ನ ಪುಷ್ಪವನ್ನು ಶ್ರೀ ಗುರು ಚರಣಕ್ಕೆ ಅರ್ಪಿಸಿ ಮಾಡಿಕೊಳ್ಳುತ್ತೇನೆ.